ನಾಳೆ ಒಂದಿನ ಎಲ್ಲನೂ ಭಾಷಣಿನ ಹ್ಯಾಂಡಲ್ ಮಾಡ್ತಾಳೆ. ಆದ್ರೆ ಮಿನಿಸ್ಟರ್ ಮೀಟಿಂಗ್ ಎಲ್ಲ ಅಂತ ಹೇಳ್ತಿದಾರಲ್ಲ ಪ್ರೀತಿ. ನಮ್ಮತ್ತೆ ಮುಂದೆ ಕೊಟ್ಟಿರೋ ಮಾತಿಗೆ ವಾಗ್ದೇವಿ ಕಟ್ ಬೀಳ್ತಾಳೆ ಹೊರತು ಬೇರೆ ಯಾವುದು ಕಂಡೀಷನ್ ಹಾಕೋದಕ್ಕೂ ಅವಕಾಶ ಇಲ್ಲ. ಕೆಲವು ಅಷ್ಟು ಈಸಿ ಅಲ್ಲ ಸರಸು. ನೀನ್ ಹೇಗೆ ಗೆಲ್ತೀಯೋ ನಾನು ನೋಡ್ತೀನಿ. ಭಾಷಿಣಿಗೆ ಏನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಈ ಪ್ರೀತಿ ಸ್ವಲ್ಪನೂ ಒಪ್ಕೊಳ್ಳಲ್ಲ ಡ್ಯಾಡ್. ನೋಡಿ ಎಷ್ಟು ಮಾತಾಡ್ತಿದ್ದಾಳೆ, ಎಷ್ಟು ರೂಲ್ಸ್ ಹೇಳ್ತಿದ್ದಾಳೆ. ಅವಳು ಎಷ್ಟು ಹೇಳಿದ್ರೆ ಏನ್ ನವ್ಯ, ಮ್ಯಾಮ್ ಮತ್ತೆ ಫೈನಲ್, ಲೀವ್ ಇಟ್. ನಾಳೆ ಮೇಡಮ್ ಸ್ಕೆಡ್ಯೂಲ್ ಕೇಳಿದ್ಮೇಲೆ ನಂಗೆ ಭಯ ಆಗ್ತಿದೆ ರಾಹುಲ್ ಅವರೇ. ನಾನು ಮ್ಯಾನೇಜ್ ಮಾಡ್ಬೋದಾ? ಅಮ್ಮವ್ರ ಸ್ಥಾನನ ಊಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಆ ಸ್ಥಾನದಲ್ಲಿ ನಾನಿರೋದಂದ್ರೆ ಅಯ್ಯೋ. ಏನ್ ಭಾಷಣಿ ಇದು? ನೀನು ಕೂಡ ಪ್ರೀತಿ ಹೇಳ್ದ ಹಾಗೆ ಹೇಳ್ತಿದ್ಯಲ್ಲ. ನೀನು ಸಾಧಿಸಬಹುದು ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿ ನೀನು ಹ್ಯಾಂಡಲ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರು ಸಾಕು. ಎಲ್ಲ ಆಟೋಮೆಟಿಕ್ ಆಗಿ ಅದಾಗೆ ನಡೆಯುತ್ತೆ. ಯಾ ಭಾಷಿಣಿ, ಆಫೀಸ್ ವರ್ಕಲ್ಲಿ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾವಲ್ಲಿ ಇದೀವಲ್ಲ. ನೆಸೆಸರಿ ಇದ್ರೆ ನಾನು ಕೂಡ ಆಫೀಸಿಗೆ ಬಂದು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನ್ ಗೆಲುವನ್ನ ನಮ್ ಗೆಲುವಂತಾನೆ ನೋಡ್ತಿದ್ದೀವಿ. ಇವಾಗ ಹೆಜ್ಜೆನ ಹಿಂದಕ್ಕಿಟ್ರೆ ಅದು ನಮಗೆ ಅವಮಾನನಮ್ಮ. ನಿನ್ ಮೇಲೆ ನಮಗೆ ನಂಬಿಕೆ ಇದೆ. ರಾಹುಲ್, ಒಂದ್ಸಲ ನಾವು ಮೇಡಮ್ ಶೆಡ್ಯೂಲ್ನ ರೀಚೆಕ್ ಮಾಡೋಣ ಬಾ. ಓಕೆ. ಆಲ್ ದ ಬೆಸ್ಟ್ ಸರ್ಸು. ಒಂದಿನ ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರ್ತಿದ್ಯಾ? ಇಲ್ಲ ಎಲ್ರ ಮೋಟಿವೇಶನ್ ಇಂದ ಹೆಚ್ಚು ಧೈರ್ಯ ಬರ್ತಿದ್ಯಾ? ನಿನ್ ದರಿದ್ರನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಆದ್ರೆ ನಾಳೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ. ಯಾವ ಚಿಕ್ಕ ಮಿಸ್ಟೇಕ್ ಆದ್ರೂ ದೊಡ್ಡದ್ ಮಾಡೋದಕ್ಕೆ ನಾನ್ ಸಿದ್ಧವಾಗಿರ್ತೀನಿ. ಗೆಟ್ ರೆಡಿ. ವಿದ್ಯಮ್ಮ, ನಾಳೆ ನಾನು ಅಮ್ಮೋರ್ ಜವಾಬ್ದಾರಿಗಳನ್ನ ತಗೋತಿದ್ದೀನಿ. ಭಯ ಏನೋ ಆಗ್ತಿದೆ, ಆದ್ರೆ ತಪ್ಸೋದಿಲ್ಲ. ನೀನ್ ಮಾತ್ರ ಗಲಾಟೆ ಮಾಡ್ದೆ ಆಡ್ಕೋ. ಸುಸ್ತಾದ್ರೆ ಆರಾಮಾಗಿ ನಿದ್ದೆ ಮಾಡು, ಸರಿನಾ? ಈ ಅಮ್ಮನ್ ಮಾತ್ ಕೇಳ್ದೆ ಅಂದ್ರೆ ನಾಳೆ ನಿನ್ನ ಶಾಪ್ಗೆ ಕರ್ಕೊಂಡು ಹೋಗಿ ನೀನ್ ತೋರ್ಸಿದ್ದನ್ನೆಲ್ಲ ಕೊಡಿಸ್ತೀನಿ, ಸರಿನಾ? ನಾನೇನಾದ್ರೂ ನೀನು ಹೇಳ್ದ ಹಾಗೆ ಮಾಡಿದ್ರೆ ನನಗೂ ಕೂಡ ಒಂದು ಮುತ್ತು ಕೊಡ್ತೀಯಾ? ನೀವೇನ್ ಚಿಕ್ಕ ಮಗುನಾ? ಹೌದು. ಅಯ್ಯೋ, ನಾನು ಮೊನ್ನೆ ಅಷ್ಟೇ ನಡೆಯೋದನ್ನ ಕಲ್ತಿದ್ದೀನಿ. ಆಹಾ, ಹೌದಾ? ಹೀಗೆಲ್ಲ ಸುಳ್ಳು ಹೇಳೋರಿಗೆ ಮುತ್ತಲ್ಲ ಗೊತ್ತು ಕೊಡ್ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಬೇಡ ಬಿಡು.
ಹೌದು, ಏನಿದು? ಇದಾ ಸೀರೆಗಳು. ನನಗೆ ಯಾಕೆ? ನನ್ನ ಹತ್ರ ಇದೆ ಅಲ್ವಾ? ಅದನ್ನೆಲ್ಲ ನೀನ್ ಮನೇಲಿ ಇಟ್ಕೋ. ಇದನ್ನ ನಾಳೆಗೋಸ್ಕರ ತಗೊಂಡ್ ಬಂದಿದ್ದೀನಿ. ನಾಳೆ ಫಸ್ಟ್ ಟೈಮ್ ನೀನು ಮೇಡಮ್ ಹಾಗೆ ಇರ್ತಿದ್ಯಾ ಅಲ್ವಾ? ತುಂಬಾ ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡಬೇಕು. ಎಷ್ಟೋ ಜನ ಫಾರಿನ್ ಡೆಲಿಗೇಟ್ಸ್ನ ನೀನ್ ಮೀಟ್ ಮಾಡ್ತೀಯ. ಅದಕ್ಕೆ ಒಕೇಶನ್ಗೆ ತಕ್ಕ ಹಾಗೆ ನಿನಗೆ ಸ್ಯಾರೀಸ್ ತಂದಿದ್ದೀನಿ. ಹಾ, ಇದು ಫಸ್ಟ್ ಸ್ಯಾರಿ ನೀನು ಆಫೀಸಿಗೆ ಹೋಗೋದಕ್ಕೆ. ಇದು ಮಿನಿಸ್ಟರ್ನ ಮೀಟ್ ಮಾಡಕ್ ಹೋಗೋವಾಗ ಹಾಕೋ. ಇದು ನೀನ್ ಫಂಕ್ಷನ್ಗೆ ಹೋಗೋವಾಗ. ಇದು ಸಮಿಟ್ಗೆ. ಇನ್ನೊಂದ್ ಸಾರಿ ಸೇಫರ್ ಸೈಡ್ ಇರ್ಲಿ ಅಂತ ತಗೊಂಡ್ ಬಂದಿದ್ದೀನಿ. ರಾಹುಲ್ ಅವರೇ, ಇದೆಲ್ಲ ಯಾಕೆ ರಾಹುಲ್ ಅವರೇ? ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಯಾಕೆ ಅಂತ ಕೇಳ್ತಿದ್ಯಲ್ಲ ಭಾಷಿಣಿ. ಅಲ್ಲ, ನೀನು ವಾಗ್ದೇವಿಯವ್ರ ಸೊಸೆ. ಅವ್ರ ಜಾಗದಲ್ಲಿ ನೀನು ಆಫೀಸಿಗೆ ಬರ್ತಿದ್ಯಾ ಅಂದ್ರೆ ಹೇಗಿರ್ಬೇಕು? ಅದು ಹಾಗಲ್ಲ ರಾಹುಲ್ ಅವರೇ, ನೀವೆಷ್ಟೇ ಧೈರ್ಯ ಹೇಳಿದ್ರು ನಾಳೆ ಬಗ್ಗೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅದ್ರ ಜೊತೆಗೆ ಹೀಗೆ ಬೇರೆ ಬೇರೆ ಸೀರೆ ಉಟ್ಕೊಳ್ಳೋದು ಅಂದ್ರೆ. ಭಾಷಿಣಿ, ಇದು ಹಬ್ಬ ಅಲ್ಲ, ಅರ್ಹತೆಗೋಸ್ಕರ ಅಷ್ಟೇ. ನಮ್ಮ ವಿದ್ಯಾಗೋಸ್ಕರ. ನೀನು ಮನೆಗೆ ಬಂದ ದಿವಸದಿಂದ ಮೇಡಮ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದಾರಲ್ವಾ? ನೀನ್ ಏನೇ ಮಾಡಿದ್ರು ಇಂಪ್ರೆಸ್ ಆಗೋದ ಹಾಗಿರ್ಲಿ ತುಂಬಾನೇ ಇರಿಟೇಷನ್ ಆಗೋ ತರ ಫೀಲ್ ಆಗ್ತಿದ್ದಾರೆ. ಹೀಗಿರೋವಾಗ ನಿನಗೆ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಈ ಒನ್ ಡೇ ಅಷ್ಟೇ. ನೋಡು ಭಾಷಿಣಿ, ಲಾಸ್ಟ್ ಟೈಮ್ ಸರಸು ವಾಣಿ ಹಾಗೆ ಬಂದಾಗ ಮೇಡಮ್ ಇಂಪ್ರೆಸ್ ಆಗಿದ್ದು ಈ ಆಫೀಸ್ ವರ್ಕ್ನ, ಪ್ರಾಜೆಕ್ಟ್ ವರ್ಕ್ನ ಹ್ಯಾಂಡಲ್ ಮಾಡಿದ್ದನ್ನು ನೋಡಿನೆ. ಸೊ ನೀನು ಕೂಡ ಅದೇ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ನಿನಗೆ ಹೆಲ್ಪ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಇದೀವಲ್ವಾ? ಸರಿನಾ? ಸರಿ ರೀ. ಓಕೆ ದೆನ್. ಮಗು ಕೂಡ ನಿದ್ದೆ ಮಾಡ್ತಿದೆ. ನೀನು ಕೂಡ ಆದಷ್ಟು ಬೇಗ ಮಲಗಿ ಬೆಳಗ್ಗೆ ಎದ್ದು ಕೂಡಲೇ ಫ್ರೆಶ್ ಆಗಿ ರೆಡಿ ಆಗ್ಬೇಕು. ಸರಿನಾ? ಸರಿ ರಾಹುಲ್ ಅವರೇ. ಓಕೆ, ಸರಿ. ಹಾಗಾದ್ರೆ ಮಲ್ಗು. ಗುಡ್ ನೈಟ್. ನಾನು ಸರ್ಸು ಅಂತ ಗೊತ್ತಿದ್ರು ಕೂಡ ಮನೇಲಿರೋದಕ್ಕೆ ಅವಕಾಶ ಕೊಟ್ಟಿರೋದು ನಮ್ಮಮ್ಮವ್ರು ಕೊಟ್ಟಿರೋ ವರನೇ. ಇವತ್ತು ಆ ವರಕ್ಕೆ ಒಂದು ಪರೀಕ್ಷೆ ನಡೀತಿದೆ. ಅದು ಶಿಕ್ಷೆಯಾಗಿ ಬದಲಾಗದಿರೋ ಹಾಗೆ ನೀನೇ ರಕ್ಷಿಸ್ಬೇಕು. ಕೋಪ ದೀಪ ಆರೋಗಿದ್ದಕ್ಕ? ಇಲ್ಲ, ದೇವ್ರು ಕೂಡ ಒಪ್ಪಿಗೆ ನೀಡ್ಲಿಲ್ಲ ಅನ್ನೋದಕ್ಕ? ಏನೋ ಅನ್ಕೊಂಡು ಆಫೀಸಿಗೆ ಬರೋದಕ್ಕೆ ರೆಡಿ ಆಗಿದ್ಯಾ, ಆದ್ರೆ ಡೆಲಿಗೇಟ್ಸ್ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾ? ಅಷ್ಟೇ ಯಾಕೆ, ನಮ್ ಎಜುಕೇಶನ್ ಮಿನಿಸ್ಟರ್ ಯಾರು ಗೊತ್ತಾ? ಸಮ್ಮಿಟಿಗೆ ಯಾರ್ಯಾರು ಬರ್ತಾರೆ ಗೊತ್ತಾ? ಕನಿಷ್ಠ ನೀನ್ ಏನ್ ಮಾತಾಡ್ಬೇಕೋ ಐಡಿಯಾ ಇದೆಯಾ? ವಾಣಿ ಹಾಗೆ ಆವಾಗ ಆಡಿದ ನಾಟಕ ಬೇರೆ, ಆದ್ರೆ ಇವಾಗ ಬದಲಾಗಿರೋ ಆಟ ಬೇರೆ. ಏನೂ ಗೊತ್ತಿಲ್ಲದೆ ಬಂದು ಫೂಲ್ ಆಗೋದಕ್ಕಿಂತ ಸುಮ್ಮನೆ ಇದ್ದು ಮರ್ಯಾದೆ ಉಳಿಸ್ಕೊ. ಯಾಕೆ ಸುಮ್ನಾಗ್ಬೇಕು? ಯಾರಿಗೋಸ್ಕರ ಸುಮ್ನಾಗ್ಬೇಕು? ನೀನ್ ಬಂದು ದೀಪ ಆರಿಸಿದ ತಕ್ಷಣ ನನ್ ಕಾನ್ಫಿಡೆನ್ಸ್ ಕಮ್ಮಿ ಆಗಲ್ಲ. ನೀನ್ ಕೇಳಿದ್ದೇನು ನನಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗ್ ಚೆನ್ನಾಗ್ ಬರೋದೊಂದೇ. ನಗ್ನಾಗ್ತಾ ಜನರ ಜೊತೆ ಮಾತಾಡೋದು, ಅವ್ರಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಏಯ್, ಇಂಥ ನೀತಿ ಮಾತುಗಳು ಮನೆಯಲ್ಲೋಕೆ, ಆದ್ರೆ ನೀನ್ ಬರೋದು ಆಫೀಸ್ ಅಮ್ಮ. ಆ ವಿಷಯ ಮರ್ತೋಗ್ಬೇಡ. ಏನು ಹೆದರ್ಸ್ತಿದ್ಯಾ? ಇಲ್ಲ, ನಿನ್ ಕ್ಯಾಲಿಬರ್ನ ನೆನಪು ಮಾಡ್ತಿದ್ದೀನಿ. ಇವತ್ ನಿನ್ ಜೊತೆ ಡೇ ಪೂರ್ತಿ ಇದ್ದು ನಿನಗ್ ಅಸೆಸ್ ಮಾಡೋದು ನಾನೇ ಅಂತ ಹೇಳ್ತಿದ್ದೀನಿ. ಸಾಕ್ ನಿಲ್ಸು. ಈಗ ಭಯ ಪಡಿಸೋದಲ್ಲ, ಇಷ್ಟು ಸಲ ನನ್ ಜೊತೆ ಸ್ಪರ್ಧೆ ಮಾಡಿ ಸೋತೋದ್ಮೇಲೆ ಒಳ್ಳೆಯವಳಾಗೋದನ್ನ ಕಲ್ತ್ಕೋ. ಅದೃಷ್ಟನ ಬೇಸ್ ಮಾಡ್ಕೊಂಡ್ ಗೆಲ್ಲೋಳ್ ನೀನು. ನಿನ್ ಹತ್ರ ನಾನ್ ಕಲಿಯೋದೇನೋ? ಕಷ್ಟಕ್ಕೆ ಒಳ್ಳೆತನಕ್ಕೆ ಯಾವಾಗ್ಲೂ ಸಹಾಯ ಮಾಡೋದೇ ಅದೃಷ್ಟ. ನಿನ್ನಲ್ಲಿರೋ ಸ್ವಾರ್ಥದ ಜೊತೆ ಸ್ನೇಹ ಮಾಡೋದು ಸೋಲು. ಅದ್ ಎಷ್ಟೇ ಜನ್ಮ ಎತ್ತಿದ್ರೂ
ನಿಂಗೆ ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಹೇಳ್ತಿದ್ದೀನಿ ನೋಡು. ಇದು ನನ್ನ ಅಮಾಯಕತನ. ನಿನ್ ಕಾನ್ಫಿಡೆನ್ಸ್ ಓವರ್ ಆಗಿದೆ. ಕಾರಣ ಮನೆಯವರ ಎನ್ಕರೇಜ್ಮೆಂಟ್ ಇಂದ ಆಗಿರ್ಬೋದು. ನೀನ್ ಹೇಳ್ತಿರೋ ಕಷ್ಟ ಅದೃಷ್ಟ ಇವತ್ ನೋಡ್ತೀನಲ್ವಾ, ಅದಾದ್ಮೇಲೆ ಮಾತಾಡ್ತೀನಿ. ಹೋಗಿ ರೆಡಿ ಆಗು. ಈ ಗೆಟಪ್ ಅಲ್ಲಿ ಬಂದ್ರೆ ನೀನ್ ಗೇಟ್ ಒಳಗ್ ಕೂಡ ಬರೋದಕ್ ಬಿಡಲ್ಲ.